ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ನಾಳೆಗೆ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಿದ್ದು ಮುಂದೆ ಏನಾಗುತ್ತೆ ಕಾನೂನು ಸಮರ ಅಂತ ಕಾದು ನೋಡಬೇಕಾಗಿದೆ. ಈ ಸದ್ಯ ನಮ್ಮ ಜೊತೆಗೆ ಅಂದರೆ ದರ್ಶನ್ ಅವರ ಅಂದರೆ ಬಾಲ್ಯದಿಂದ ಒಂದಷ್ಟು ನೋಡ್ಕೊಬಂದಿರುವಂಥ ಹಿರಿಯರಾದಂಥ ಚಿನ್ನೇಗೌಡರು ನಮ್ಮ ಜೊತೆ ಇದ್ದಾರೆ. ಅವರು ಕಂಡಂತೆ ದರ್ಶನ್ ಹೇಗಿದ್ರು ಅನ್ನೋದು ಬಗ್ಗೆ. ಸರ್ ನಮಸ್ತೆ ಸರ್. ದರ್ಶನ್ ಅವರು ಈಗ ಒಂದು ಕನ್ನಡಕ್ಕೆ ಒಂದು ರೀತಿ ಕಪ್ಚುಕ್ಕೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬ ಸ್ಟಾರ್ ನಟ ಈ ಮಟ್ಟದ ಒಂದು ಆರೋಪವನ್ನು ಎದುರಿಸ್ತಾ ಇರುವಂಥದ್ದು. ಈಗ ನಾನು ಆಗಲೇ ಮೊನ್ನೆ ಯಾರು ಬಂದವ್ರಿಗೆಲ್ಲ ಹೇಳಿದೆ, ಇದು ಅನಿರೀಕ್ಷಿತ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಘಟನೆ ಆಗಬಾರ್ದಾಗಿತ್ತು, ಆಗೋಗಿದೆ. ಏನು ಮಾಡೋದು? ಈ ಘಟನೆ ಆಗಬಾರ್ದಾಗಿತ್ತಪ್ಪ, ಆಗೋಗಿದೆ. ನಾವು ಕೂಡ ನಮ್ಮ ಚೇಂಬರ್ ಮುಖಾಂತರ ಎನ್ ಸುರೇಶ್ ಅವರು, ಕೆ ವಿ ಚಂದ್ರಶೇಖರ್ ಅವರು, ಸಾರಾ ಗೋವಿಂದ್ ಅವರು ಎಲ್ಲ ಸೇರಿಕೊಂಡು ನಾವು ಚಿತ್ರದುರ್ಗಕ್ಕೆ ಹೋಗಿ ಗಂಡನ ಕಳ್ಕೊಂಡಂಥ ಹೆಣ್ಮಗಳಿಗೆ ಚೇಂಬರ್ ವತಿಯಿಂದ ನಮ್ಮ ಕೈಯಲ್ಲಿ ಸಹಾಯವನ್ನು ಕೂಡ ಮಾಡಿ, ಇಲ್ಲಮ್ಮ ಇಟ್ಕೊಳ್ಳಿ, ಇದನ್ನು ಆಗಬಾರ್ದಾಗಿತ್ತು, ಆಗೋಗಿದೆ, ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ನಾವು ಬಂದ್ವಿ. ಈಗ ನಾನು ಯಾರು ಏನು ಮಾಡೋಕ್ಕಾಗತ್ತೆ? ಇವಾಗ ಸಂದರ್ಭ ಬಂದಿದೆ, ಆಗೋಗ್ಬಿಟ್ಟಿದೆ, ಏನು ಮಾಡ್ತೀರಿ? ತಪ್ಪು ಖಂಡಿತ ನೋಡಿದ್ರೆ ಭಾವವಾಗಿ ಯಾಕಪ್ಪ ಇದೆಲ್ಲ ಬೇಕಾಯಿತು, ದರ್ಶನ್ ಅವರು ಈ ಥರ ಯಾಕೆ ಮಾಡಿದ್ರು ಅಂತ ಹೇಳಿ ಘಟನೆ ಆಗೋಗಿದೆ. ಆ ಘಟನೆ ಆಗೋಗಿದ್ದಕ್ಕೆ ಅವರು ಆಲ್ರೆಡಿ ಅನುಭವಿಸ್ತಾ ಇದ್ದಾನೆ. ಯಾಕೆ ಹಿಂಗಾಯಿತು, ಯಾರಿಂದ ಆಯಿತು, ಏನು ಗೊತ್ತಿಲ್ಲ ನಮಗೆ. ಅದಕ್ಕೋಸ್ಕರ ಪೊಲೀಸರು ಇಲಾಖೆ ತನಿಖೆ ಮಾಡ್ತಾಯಿದೆ, ಏನು ಎತ್ತ ಅಂತ. ಅವ್ರಿಂದ ರಿಸಲ್ಟ್ ಕೊಟ್ಟಿಲ್ಲ ನಮಗೆ. ಆ ತನಿಖೆಯಿಂದ ಏನು ಬರುತ್ತೆ ನೋಡೋಣ. ನಮ್ಗೆ ಆಸೆ ಇದೆ. ಪಾಪ ಎಷ್ಟೋ ಜನ ನಿರ್ಮಾಪಕರು ಅಡ್ವಾನ್ಸ್ ಮಾಡಿದ್ದಾರೆ, ಅವರು ತೊಂದರೆ ಆಗ್ತಾಯಿದೆ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಾಕ್ತಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಬೇಕು, ನ್ಯಾಯ ಸಿಗಬೇಕು. ಏನೋ ಈಗ ನಡೆಯುವಾಗ ಕಾಲು ಎಡುಬಿಡುತ್ತೆ, ಆಗೋಯ್ತು. ಇವಾಗ ರಕ್ತ ಬರ್ತಾಯಿದೆ, ಅದು ವಾಸಿ ಮಾಡ್ಕೊಳ್ಬೇಕು. ಮುಂದೆ ನಡ್ಕೊಂಡು ಹೋಗಬೇಕಲ್ವ? ನೋಡೋಣ, ಎಲ್ಲ ಸೇರಿಕೊಂಡು ನ್ಯಾಯಾಂಗ ಏನು ಹೇಳುತ್ತೆ, ಆಮೇಲೆ ಚಿತ್ರರಂಗ ಏನು ಹೇಳುತ್ತೆ, ಹಿರಿಯರೆಲ್ಲ ಇದ್ದಾರೆ ಅಲ್ಲಿ, ಹಾಗೆ ಹೇಳ್ತಾರೆ. ಹಾಗೆ ನೋಡೋಣ, ನಮ್ಮ ಮುಂದೆ ಕಾಯೋಣ ಅಂಥೇಳಿ ನಾನು ಹೇಳ್ತೀನಿ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.